1 proportion rice, 3 proportion water. Bring the water to boil. Start with 3 proportion of water. If needed, add more. Pulsate and powder the rice. Break it into small pieces. Okay. Next, wash the broken rice. Boil the washed broken rice. When the rice has come to soupy texture, ಸ್ಮೂತ್ ಟೆಕ್ಸ್ಚರ್ ಆಗುತ್ತೆ. ಇನ್ನು ಅನ್ನಕ್ಕಿಂತ ಸ್ವಲ್ಪ ಜಾಸ್ತಿ ಬೇಯಬೇಕಿದು. ಓಕೆ, ಆಲ್ಮೋಸ್ಟ್ ಬೇಯೋಷ್ಟು ಲೈಕ್ ಇನ್ನೊಂದು ಲೆವೆಲ್ ಬೆಂದರೆ ಸಾಕು. ಆ ಟೈಮಲ್ಲಿ ಕುಟ್ಟಿರೋ ಹಸಿಮೆಣಸಿನ್ಕಾಯಿ, ಉಪ್ಪು, ಖಾರ. ಇದು ಯಾವಾಗಲೂ ತಿನ್ನೋದಕ್ಕಿಂತ ಒಂಚೂರು ಮುಂದೆ ಹಾಕ್ಕೊಂಡ್ರೆ ನನಗೆ ಕೆಟ್ಟಿರುತ್ತಲ್ವ, ರುಚಿ ಅನಿಸುತ್ತೆ. ಸೊ ಖಾರದಲ್ಲಿ ಆಲ್ರೆಡಿ ಉಪ್ಪು ಸೇರಿಸಿ ಕೊಟ್ಟಿರ್ತಾರೆ, ಸೊ ಉಪ್ಪು ನೋಡ್ಕೊಂಡು ಹಾಕೋಬೇಕು. ಬೇಕಿದ್ರೆ ನೋಡಿಕೊಂಡು ಬೇಕಿದ್ರೆ ಮತ್ತೆ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಸೊ ನಾವು 1:3 ವಾಟರಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಫೈನಲಿ ಈ ಟೆಕ್ಸ್ಚರ್ ಬಂದು ಆಗೋಷ್ಟೊತ್ತಿಗೆ 7-8 ಟೈಮ್ಸ್ ಆಯಿತು. ಈ ಥರ ಪೇಸ್ಟಿ ಸೂಪಿ ಬರಬೇಕು. ಓಕೆ, ಸೊ ಸ್ವಿಚ್ ಆಫ್ ದ ಗ್ಯಾಸ್ ಆ್ಯಂಡ್ ದೆನ್ ಆ್ಯಡ್ ಲೆಮನ್. ಸೆಮಿ ಲಿಕ್ವಿಡ್. ಇವಾಗ ಆಫ್ ಮಾಡಬೇಕು. ಓಕೆ, ಸ್ವಿಚ್ ಆಫ್ ಗ್ಯಾಸ್, ಆ್ಯಡ್ ಲೆಮನ್. ಹಿಟ್ಟಲ್ಲಿ ಹಾಕಿದ್ರೆ ಕಹಿ ಆಗುತ್ತೆ, ಸೊ ಆ್ಯಡ್ ಆಫ್ಟರ್ ಸ್ವಿಚಿಂಗ್ ಆಫ್ ಗ್ಯಾಸ್. ಮಿಕ್ಸ್ ವೆಲ್ ಆ್ಯಂಡ್ ಗಂಜಿ ಇಸ್ ಡನ್. ಬಿಸಿ ಬಿಸಿ ಆಗಿದ್ದಾಗಲೇ ಸ್ವಲ್ಪ ಉಪ್ಪು ಕಲ್ಕೊಂಡು ತಿಂದ್ಬಿಟ್ರೆ ಒಳ್ಳೆ ಮೈಸ್. ಈಗ ಇನ್ನೊಂದು ಸತಿ ತಿನ್ನಬೇಕು, ಬಿಸಿ ತಣ್ಣಗಾಗ್ಬಿಟ್ಟಿದೆ ಅಂದಾಗ ಇದನ್ನು ಮತ್ತೆ ಗಂಜಿನ ಬಿಸಿ ಮಾಡಿಕೊಂಡ್ರೆ ಕಹಿ ಆಗುತ್ತೆ. ಸೊ ಅದಕ್ಕೆ ಐಡಿಯಾ ಏನಂದರೆ, ಕಪ್ಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ತಗೋಬೇಕು. ಆಮೇಲೆ ನೀರು ಸಪ್ರೇಟಾಗಿ ಬಿಸಿ ಮಾಡಿಕೊಂಡು ಆ ಬಿಸಿ ನೀರನ್ನ ಮಿಕ್ಸ್ ಮಾಡ್ಕೋಬೇಕು. ತೆಳ್ಳಗಾಗುತ್ತೆ ಆ್ಯಂಡ್ ಬಿಸಿ ಆಗುತ್ತೆ ಎರಡೂ ಅಷ್ಟೇ.